ಬಿಗ್ ಬಾಸ್ ಇಂದ ಬಂದ ಮೇಲೆ ಏನೇನೆಲ್ಲ ಬದಲಾವಣೆಗಳಾಯ್ತು ಎಲ್ಲ ಗಮನಿಸಿದ್ರಾ? ಎಲ್ಲ ನಿಮ್ ಕಿವಿಗೆ ಬಿದ್ದಿದ್ಯಾ? ಏನಿಲ್ಲ ಮೇಡಮ್, ಈಗ ನೀವು ಹೇಳಿದ್ರು ಗೊತ್ತಾಯ್ತದೆ ಅಷ್ಟೇ. ಈಗ ಅದೇ ಏನೇನು ಬದಲಾವಣೆ ಐತೆ ಅದೇ ನನ್ನ ಲೈಫೇ ಬದಲಾವಣೆ ಆಗ್ಬಿಟ್ಟೈತಲ್ಲ. ಹಂಗಾಗಿ ಎಲ್ಲ ಹಂಗೆ ಕಾಣಿಸುತ್ತೆ ಬದಲಾವಣೆ ಥರ. ಏನು ಬದಲಾಗಲ್ಲ, ನಾವು ಹಂಗೆ ಯೋಚನೆ ಮಾಡೋದಷ್ಟೇ. ನೀವು ಸೂಪರ್ ಹಿಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀರಾ ನನಗೆ ಸ್ವಲ್ಪ ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿ 3 ತಿಂಗಳು ಇದು ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ. ಇಷ್ಟೊಂದು ಜನಗಳ ಪ್ರೀತಿ ಜೊತೆಗೆ ಎಲ್ಲೋದ್ರೂ ಕೂಡ ಗಿಲ್ಲಿ 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 ಅಂತ ಕಿರ್ಚ್ತಾನೆ ಇರ್ತಾರೆ ನಿಮ್ಮ ಹೆಸರನ್ನ. ಸೊ ಇದನ್ನೆಲ್ಲ ನೋಡಿದಾಗ ಅಂದ್ರೆ ಇನ್ನೂ ಟೈಮ್ ತಗೊಳ್ತೀರಾ? ತಗತೀನಿ. ನಾನು ಮೊನ್ನೆ ನಮ್ಮ ಯಾರು ಹಳೆ ಲಾಸ್ಟ್ ಸೀಸನ್ ಅವರು, ಆಚೆ ಸೀಸನ್ ಅವ್ರು ಯಾರು ಸಿಕ್ಬಿಟ್ಟು ಹೇಳ್ತಾ ಇದ್ರು ನಾನು ಆಚೆ ಬರೋಕೆ 6 ತಿಂಗಳು ಬೇಕಾಯ್ತು ಅಂತ. ಹಂಗೆ ಅದಾಗಲ್ಲ ಮೇಡಮ್, ಅದು ಸಡನ್ನಾಗಿ ಆಗೋದಿಲ್ಲ. ಈಗ ಆಚೆ ಬಂದ ತಕ್ಷಣ ಅದು ಬೇರೆ ಪ್ರಪಂಚಕ್ಕೆ ಬಂದಂಗೆ ಫೀಲ್ ಆಯ್ತಾ ಇರ್ತದೆ. 3-4 ತಿಂಗಳು ಒಳಗೆ ಇದ್ದು ನಿಮ್ಗೆ ಆಚೆ ಬಂದ ತಕ್ಷಣ ನಿಮ್ಗೆ ಪ್ರಪಂಚನೇ ಬೇರೆ ಥರ ಕಾಣಿಸ್ತಾ ಇರ್ತದೆ. ಹೊರಗಡೆ ಪ್ರಪಂಚ ಡೈಲಿ ರೊಟೀನ್ ಬೇರೆ ಥರ ಇರ್ತದೆ. ನೀನು ತಿಂಡಿ ಎಷ್ಟೊತ್ತಿಗೋ ಮಾಡಬೇಕು ಅನಿಸುತ್ತೆ, ಊಟ ಎಷ್ಟೊತ್ತಿಗೋ ಮಾಡಬೇಕು ಅನಿಸುತ್ತೆ, ನಿದ್ದೆ ಎಷ್ಟೊತ್ತಿಗೋ ಬೆಳಗಿನ ಟೈಮಲ್ಲಿ ನಿದ್ದೆ ಬರ್ತಾ ಇರ್ತದೆ. ಹಂಗೆ ಅದು ಇಲ್ಲಿಗೆ ಸೆಟ್ ಆಗಬೇಕು ಅಂದ್ರೆ ಅದು ತುಂಬ ಟೈಮ್ ಹಿಡಿತದೆ. ಅದು ಹೋಯ್ತಾ ಆಯ್ತದೆ ಹಂಗೆ. ಗಿಲ್ಲಿ ಅವರಿಗೆ ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಕಷ್ಟ ಆಗ್ತಾ ಇದೆ ಅಂತೆ, ಹೌದಾ? ಇಲ್ಲ ಮೇಡಮ್, ಅದೇ ಇಲ್ಲಿ ಕೆಲಸ ಕಾರ್ಯಗಳು ಪ್ರೋಗ್ರಾಮ್ ಅವು ಇವು ಮಾಡ್ತಾ ಇರ್ತೀವಲ್ಲ, ಹೋಯ್ತೀನಿ. ಫ್ಯಾಮಿಲಿ ಅಲ್ಟಿಮೇಟ್ಲಿ ಅದೇ ಮೇಡಮ್, ಫೈನಲ್ ಫ್ಯಾಮಿಲಿ ಅದೇ ತಾನೇ ಲಾಸ್ಟ್ ಕೊನೆಗೆ. ನಮ್ಮ ಅಲ್ಲಿಂದನೇ ಬಂದಿರೋದು, ಅಲ್ಲಿಗೆ ಹೋಗೋದು. ಅದೇ 1 ವಾರ 2 ವಾರ ಆದಮೇಲೆ, ಇನ್ನೊಂದು ವಾರ ಆದಮೇಲೆ ಹೋಗಿ ಅಪ್ಪ ಅವನ ಜೊತೆಲೆಲ್ಲ ಊಟ ಗೀಟ ಮಾಡಿಸ್ಕೊಂಡು, ಅಡುಗೆ ಗಿಡಿಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಇದ್ದು ಬರಬೇಕು 1-2 ದಿನ. ಓಕೆ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅಧ್ಯಕ್ಷ ಅಂತಂದ್ರೆ ಶರಣ್ ಸರ್, ಉಪಾಧ್ಯಕ್ಷ ಅಂತಂದ್ರೆ ಚಿಕ್ಕಣ್ಣ ಅವರು. ಇವಾಗ ನೆಕ್ಸ್ಟ್ ಏನಾದ್ರು ಖಜಾಂಚಿ ಅನ್ನೋ ಸ್ಥಾನ ಇದ್ರೆ ಅದನ್ನ ನಿಮಗೆ ಕೊಡ್ಬೇಕು ಅಂತ ಇದಾರಂತೆ. ನಿಮ್ ಫ್ಯಾನ್ಸ್ ಹೇಳ್ತಿದ್ದಾರೆ, ತಗಂತೀರಾ ಖಜಾಂಚಿನ? ಕೊಡ್ಲಿ ಮೇಡಮ್, ಅದಕ್ಕೇನು ತಗೊಳಕ್ಕೇನು ಮೇಡಮ್. ಏನು ಖಜಾಂಚಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನಗೆ. ಏನು ಖಜಾಂಚಿ ಅಂದ್ರೆ? ಹೌದು, ಅಧ್ಯಕ್ಷ ಉಪಾಧ್ಯಕ್ಷರು ಗೊತ್ತು. ಹಣಕಾಸಿನವರನ? ಹಣಕಾಸಿನವರು ಕೊಟ್ರೆ ಇನ್ನೂ ಖುಷಿನಿ ಅಲ್ವಾ. ಅಯ್ಯೋ, ತಂದು ನನಗೆ ಒಂದು ಕೆಲಸ ಮಾಡಿ ಗುದ್ದುಬಿಡಿ ಅತ್ತಾಗಿ. ಹಣಕಾಸಿನ ವ್ಯವಹಾರ ನೋಡ್ಕೊಂಡು ಇರ್ತೀನಿ, ಕೊಟ್ಟು ಖುಷಿನೇ ಮೇಡಮ್. ನೆಕ್ಸ್ಟ್ ಸಿನಿಮಾದ ಬಗ್ಗೆ ಏನಾದ್ರು ಪ್ರಾಜೆಕ್ಟ್ ಬಗ್ಗೆ ಮಾತುಕತೆ ಏನಾದ್ರು ಆಗ್ತಿದ್ಯಾ? ಮೇಡಮ್, ಒಂದಷ್ಟು ಮಾತುಕತೆ ನಡೀತದೆ. ನೋಡ್ಬೇಕು, ಯಾವ್ದು ಫೈನಲ್ ಆಗಿಲ್ಲ. ಆದ್ಮೇಲೆ ನಿಮಗೆ ಗೊತ್ತಾಯ್ತದಲ್ಲ, ನಿಮ್ಗೆ ತಾನೇ ಹೇಳೋದು ಫಸ್ಟ್. ಅದೇ ಫಸ್ಟ್ ನಿಮ್ಗೆ ತಾನೇ ಹೇಳೋದು ನಾವು. ನಿಮ್ಗೆ ಹೇಳಿದ್ರೆ ಎಲ್ರಿಗೂ ಹೇಳ್ದಂಗೆ ತಾನೆ. ಗಿಲ್ಲಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಫೀಮೇಲ್ ಫ್ಯಾನ್ಸ್ ನಿಮ್ಗೆ ತುಂಬಾ ಮೆಸೇಜ್ ಮಾಡ್ತಿದಾರಂತೆ, ನೀವ್ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅವರಿಗೆಲ್ಲ? ಯಾರು ನಿಮ್ಗೆ ಹೇಳಿದ್ರ? ಹೇಳಿದ್ರು, ಕೇಳಿ ಅಂತ ಅಂದ್ರು. ನೀವು ಮಾಡಿದ್ರ? ಮತ್ತೆ ಹಂಗೇನಿಲ್ಲ ಮೇಡಮ್. ನೋಡಿದ್ರೆ ಯಾರು ಮಾಡಿದ್ದು ನೋಡಿದ್ರೆ ರಿಪ್ಲೈ ಮಾಡ್ತೀನಿ, ಆ ಥರ ಏನಿಲ್ಲ ಮೇಡಮ್. ಹಂಗೇನಿಲ್ಲ. ಹಂಗೇನಾರ ಇದ್ದು ನೋಡಿದ್ರೆ ರಿಪ್ಲೈ ಮಾಡೇ ಮಾಡ್ತೀನಿ. ನಾನು ಏನು ದೊಡ್ಡ ಈಗ ಸ್ಟಾರ್ ಆಗ್ಬಿಟ್ಟಿದ್ದಾನೆ ಮೇಡಮ್ ಅವರೇ. ನಿಮ್ ಪ್ರಕಾರ ನೀವು ಸ್ಟಾರ್ ಅಲ್ಲ, ಜನಗಳ ಪ್ರಕಾರ, ಫ್ಯಾನ್ಸ್ ಪ್ರಕಾರ ನೀವು ಇವಾಗ ಸ್ಟಾರೇ. ನೀವ್ ಎಲ್ಲಿದ್ದೀರಾ ಅಂದ್ರೆ ನಿಮ್ ಪ್ರಕಾರ ನಾನು ಇನ್ನೂ ಇಲ್ಲೇ ಇದ್ದೀನಿ, ನಾನು ಸ್ಟಾರ್ ಅಲ್ಲ, ನಾನು ಇನ್ನೂ ಹಂಗಾಗ್ಬೇಕು ಹಿಂಗಾಗ್ಬೇಕು, ಅದು ನಿಮ್ಮ ಆಸೆ. ಬಟ್ ಜನಗಳ ಪ್ರಕಾರ ನೀವು ಆಲ್ರೆಡಿ ಸ್ಟಾರೇ. ನೀವು ದೊಡ್ಡ ಸ್ಟಾರ್ ಆಗಿದ್ರೆ. ಇವಾಗ ದರ್ಶನ್ ಅವ್ರನ್ನ, ಸುದೀಪ್ ಅವ್ರನ್ನ ಹೆಂಗೆ ಇಷ್ಟಪಡ್ತಾರೆ ಅದೇ ರೀತಿ ನಿಮಗೂ ಇವಾಗ ಒಂದು ದೊಡ್ಡ ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗಿದೆ ಅಲ್ವಾ? ಸೊ ಅವರೆಲ್ಲ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಡ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನೀವು ದೊಡ್ಡ ಸ್ಟಾರೇ ಅನ್ಸುತ್ತಲ್ವಾ? ಅದೇ ಖುಷಿ ಆಯ್ತದೆ ಮೇಡಮ್. ನೀವು ಹಂಗಂದ್ರೆ ಅದು ದೊಡ್ಡ ಮಾತಾಗ್ಬಿಡ್ತದೆ. ಈಗ ದೊಡ್ಡ ಸ್ಟಾರ್ ಆಗ್ಬಿಟ್ಟಿದೆ, ಗುರ್ತಿಸ್ತಾರೆ, ಅದು ದೊಡ್ಡ ಮಾತಾಗ್ಬಿಡ್ತದೆ. ಏನಿಲ್ಲ ಮೇಡಮ್, ಅದೇ ಪ್ರೀತಿ ಅಷ್ಟೇ. ಒಂದಷ್ಟು ಜನ ಪ್ರೀತಿಸ್ತಾರೆ, ಅದು ನನ್ನ ಪುಣ್ಯ. ಅದೇ ಹೇಳಿದ್ನಲ್ಲ ಅವಾಗಲೇ. ಹಂಗೆ ಗಿಲ್ಲಿ ಅವರು ರಾಜಕೀಯಕ್ಕೆ ಬರ್ತಾರಂತೆ ಅಂತ ಹೇಳ್ತಾರಪ್ಪ, ಏನೋ ಗೊತ್ತಿಲ್ಲ. ಇಲ್ಲ, ಅದೇ ಮೇಡಮ್, ನಾನು ಹೇಳುದೇನಂದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಅದೇ ಈಗ ಸಮಸ್ಯೆ ಆಯ್ತಾ ಇರ್ದಿಲ್ಲ ಅಂದ್ರೆ ನಾನು ಅದೇ ಪ್ರೋಗ್ರಾಮ್ಗಳು ಇವೆಲ್ಲ ಅಟೆಂಡ್. ನೀವು ಯಾಕೆ ಹಿಂಗೆ ಕುಕ್ಕು ನೆಕ್ಕರಿ ನನಗೆ ಮಾತಾಡೋಕೆ ಬಿಡ್ತಾ ಇಲ್ಲ? ಕ್ವಶನ್ ಕೇಳ್ಬಿಟ್ಟು ಸುಮ್ಮನೆ ಕೂತ್ಕೋದಿಲ್ಲ, ಪಕ್ಕ ನಕ್ಕುದು ಅಲ್ಲಿ. ಈಗ ಅದು ಸಮಸ್ಯೆ ಆಯ್ತಾ ಇರ್ದಿಲ್ಲ ಅಂದ್ರೆ ನಾನು ಈಗ ರಾಜಕೀಯ ನಾಯಕರುಗಳು ಇವನ್ನೆಲ್ಲ ಮೀಟ್ ಮಾಡೋದು, ಆ ಪ್ರೋಗ್ರಾಮ್ಗಳಿಗೆ ಹೋಗೋದು, ಇದರಿಂದ ನಂಗೆ ಅನ್ನಿಸ್ತಾ ಇರ್ಬೋದು ಅಷ್ಟೇ. ಇಲ್ಲ ಮೇಡಮ್, ಆ ಥರ ಐಡಿಯಾ ಏನಿಲ್ಲ, ರಾಜಕೀಯದ ಐಡಿಯಾ. ಗಿಲ್ಲಿ ಅವರು ಒಂದು 20 ಎಕರೆ ಹೊಲ ತಗೊಂಡಿದಾರಂತ, ಹೌದಾ? ಗದ್ದೆ. ಅಯ್ಯೋ, ಅದೇ ನಾನು ಅವಾಗಲೇ ಹೇಳಿದ್ದು. ಈಗ ನಾನು ಬಿಗ್ ಬಾಸ್ ಅಲ್ಲಿ ಗೆದ್ದಿರೋದು ಎಷ್ಟು ಬಂದದ್ದು? ಒಂದು 35 ಲಕ್ಷ, 35-36 ಲಕ್ಷ ಬರ್ಬೋದು. ಒಂದು ಎಕರೆಗೆ ಎಷ್ಟು? ಒಂದು ಎಕರೆ 50-60 ಲಕ್ಷ ರೂಪಾಯಿ. 35 ಲಕ್ಷಕ್ಕೆ 20 ಎಕರೆ ಬಂದದ? 1.5 ಲಕ್ಷಕ್ಕೆ 1 ಎಕರೆ ಕೊಟ್ಟಾರ? ಅದೆಲ್ಲ ಇಲ್ಲ ಮೇಡಮ್, ಹಿಂಗೆ ತಕೊಂಡಿರಿ ಇನ್ನು.
ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ಸ್ಗಳಲ್ಲೆಲ್ಲ ಗಿಲ್ಲಿ ಅವ್ರಿಗೆ ಸಂಭಾವನೆ ತುಂಬಾ ಅಂದ್ರೆ ಹೈಯೆಸ್ಟ್ ಇದೆಯಂತೆ ಅಂತೆಲ್ಲ ಒಂದಷ್ಟು ಟಾಕ್ಸ್ ಇದೆ. ಒಂದು ಕ್ಲಾರಿಟಿ ಕೊಟ್ಬಿಡಿ ನೀವೇ. ಹಂಗೇನಿಲ್ಲ ಮೇಡಮ್. ಈಗ ಪ್ರೋಗ್ರಾಮ್ ಅಂದ್ರೆ ಈಗ ಎಲ್ಲ ಪ್ರೋಗ್ರಾಮ್ಗೂ ದುಡ್ಡು ಆ ಥರ ಎಲ್ಲ ಮೇಡಮ್. ಕೆಲವೊಂದು ಈ ಥರ ಇರ್ತದೆ, ಕೆಲವೊಂದು ಆ ಥರ ಇರ್ತದೆ. ಈಗ ದುಡ್ಡನ್ನು ಎಲ್ಲದರಲ್ಲೂ ದುಡ್ಡೇ ನೋಡೋಕ್ಕಾಗೋದಲ್ಲ ಮೇಡಮ್. ಪ್ರೀತಿ ವಿಶ್ವಾಸಕ್ಕೂ ಪ್ರೋಗ್ರಾಮಿಗೆಲ್ಲ ಹೋಗಿ ಬರ್ತೀರಾ? ಹೌದು ಮೇಡಮ್. ಅದೇ ಅಲ್ಲ ಮೈನು ಅಲ್ಟಿಮೇಟ್.